ಊಟ ಮಾಡಿ ಬಂದೇನಂದ್ರು ಕೇಳವಲ್ರಿ ಬಾನಿಲ್ಲ ನೀವು. ಯಾಕೆ ಬಂದಕ್ಕ ತಿನ್ನ ಒಂದು ರೊಟ್ಟಿ ಅಷ್ಟು ಹಚ್ಕೊಂಬಂದೇನಿ. ಹಾಗೆ ಅವತ್ತಿನ ನಮ್ಮ ಜೊತೆ ಒಂದೊಂದು ರೊಟ್ಟಿ ತಿನ್ನ. ನಮ್ಮ ಮನ್ಯಾಗ ಪಲ್ಯ ಹೆಂಗಾಗೈತಿ ನೋಡು, ರುಚಿ ನೋಡು ಹೆಂಗಾಗೈತಿ. ನಿಮ್ಮ ಮನ್ಯಾಗ ಕಂಬ್ಲಕ್ಕ ಪಲ್ಯ ಎಲ್ಲ ರುಚಿಯಾಗಿರ್ತಾವೆ, ಏನು ಹೆಸರು ಇಡುವಂಗಿಲ್ಲ ನೋಡುವ. ಮತ್ತೆ ಅದನ್ನ ತಿನ್ನಿ ಈಗ ಮತ್ತೆ ಇನ್ನೊಂದು ರೊಟ್ಟಿ ಹಚ್ಕೊಂಬರ್ತೇನೆ ನಾನು. ಯವ್ವ ಸಾಕವ ಯವ್ವ, ಪಲ್ಯ ಅದೆಷ್ಟು ಹಚ್ಚಿವ ನೀಲ, ತುಸ ಹಚ್ಬೇಕಿತ್ತು. ಪಲ್ಯ ಎಲ್ಲ ರುಚಿಯಾಗೈತೆ. ಆ ಪಲ್ಯ ಕಾಳು ಪಲ್ಯ ಚಲೋ ಆಗೈತಿ, ಬದ್ನಿಕಾಯಿ ಪಲ್ಯ ಚಲೋ ಆಗೈತಿ, ಮಸ್ತ್ ಆಗೈತಿ. ಚಲೋ ಆಗೈತೆ. ಹ್ಞೂ ಮಸ್ತ್ ಆಗೈತೆ ಪಲ್ಯ. ಯಾಕ ಪಾರ್ವತಿ ಮನೆ ಕಡೆ ಅದೇ ಇಲ್ಲ ಅದ ನೀನು ಊರಿಗೆ ಹೋಗಿ ಅದೇನೋ ತೆಗಿದ್ರೆ ಹೋಗಿದ್ದೀನಿ ಅವ್ರ ಮನೆ ಕಡೆ. ಅದಲ್ವ ನಿನ್ನೇನು ಅಂಗಡಿಗೆ ಹೋಗಿ ತೆಗೆದ ಬರಾಕತ್ತಿದ್ನೆ, ಬಾಂಡೆ ತಿಕ್ಕಾಕತ್ತಿದ್ಲು, ಬಾಕಲ್ದ ಕುಂತಿದ್ಲು, ಮಾತಾಡ್ಸಿ ಬಂದು ನೋಡಿತ್ತಾಗ. ಯಾಕ ಅದೇ ಇಲ್ಲ ಲೇವ ಅನ್ನೆ. ಇವ ಹಂಗೆ ಕೆಲಸ ಅದಿತ್ತು ಬಿಡಾರೇನಕ್ಕ, ಬರೋದಾಗಿಲ್ಲ ನೋಡು, ಕಮಲಕ್ಕನು ಬೆಟ್ಟೆ ಆಗಿಲ್ಲ ನೋಡೋಣ ಅಂತ ಅಂದ್ಲವ ನಿನ್ನೆ. ಏನಾರ ಆಕಿನೂ ಹಸ್ ಮಾಡ್ತಿದ್ದಾವ, ಏನಾರ ಕಾಳ ಕಡಿ ಏನಾರ ಮತ್ತೆ ಅದಕ್ಕೆ ಬಂದಿರಕ್ಕಿಲ್ಲಕ್ಕ ಆಕಿ. ಏನವ ಬಂದು ಹೋಗಿದ್ಲು, ಗಿರ್ಜಾವಿದ್ಲಂದ್ರೆ ಅವ್ರ ಮನೆಗಾರ ಹೋಗ್ಬರಕ್ಕೆ, ಇಲ್ಲ ತಂದ್ರೆ ಅಕ್ಕಿ ರೀತ ಬರ್ತಿದ್ಲು. ಯಾಕೆ ಅದೇ ಇಲ್ಲ ನಮಗೂ ಹೋಗೋದಾಗಿಲ್ಲ. ನಾವು ಅವ್ರು ಏನವ ಹೋಗ್ಬೇಕಂತಂದ್ರಿದ್ದ ಕಡ್ಲಿದ ತಡಬೇವು ನೋಡು, ಅವ್ನು ನೆನಾಕೋದು, ಬಿಸಿಲಿಗೆ ಒಣಗಿಸೋದು ನೋಡಿದಿಲ್ಲ ಎಷ್ಟದನ್ನ ಆತ ಇವತ್ತು ಕೆಲಸ. ಹ್ಞೂ ನಾಕಂಬ್ಲಕ್ಕ ಮತ್ತು ಅವನ್ನ ನೆನೆ ಹಾಕ್ಬೇಕ, ಒಂದಿನ ಪೂರ ಒಂದು 2 ದಿನ ಮತ್ತೆ ಚೊಕ್ಕ ಬಿಸಿಲಾಗ ಒಣಗಿಸ್ಬೇಕು ಅವ್ನ ಹೊಳ್ಳಿ. ಮತ್ತು ಆಮೇಲೆ ಬೀಸು ಕಲ್ನ್ಯಾಗ ಇವು ಈ ಗಿರ್ನಿಗೆ ಅದು ಹಾಕಿಸ್ತಿದ್ರಲ್ಲ ಕಮ್ಲಕ್ಕ, ಯಾಕೆ ಹಾಕಿಸ್ಲಿಲ್ಲ ಇದ್ರ ಬೀಸು ಕಲ್ನ್ಯಾಗ ಹೊಡೆದ್ರಿ ಕಡ್ಲಿನ. ಇವಾಗ ಹೋಸರ ಇಟ್ಟು ಬಂದೇವಿ, ಇದನ್ನ ಕಡ್ಲಿ ಬುಟ್ಟಿನ ಹಾಕಿಡ್ತೇವಾಡ್ರಿ ಅಂತ ಅರ್ಧ ಜಗ್ ನುಚ್ಚು ಹಾಕಿಬಿಟ್ಟಾರ ರೀ. ನಾವು ಎಷ್ಟು ತಗೊಂಡ ನುಕ್ಸಾನಿ ಮಾಡಿಟ್ರು. ಮತ್ತೆ ಹೊಳ್ಳಿ ಅದನ್ನ ಏನು ಮಾಡ್ಬೇಕು, ಹಿಟ್ಟು ಹಾಕಿಸಿದ್ವಿ, ಹಿಟ್ಟು ಹಾಕಿಸಿ ಮತ್ತೆ ಸಿಗೋರು ಬಂದಿದ್ರು, ಅವ್ರಿಗೆ ಕೊಟ್ಟು ಕಳಿಸಿದ್ವಿ, ನಾವು ಒಟ್ಟು ಇಟ್ಕೊಂಡ್ವಿ. ಹಂಗೆ ನುಚ್ಚು ಹಾಕಿಬಿಟ್ರೆ ಎದಕ್ಕೆ ಬಿಡ್ತದೆ, ಬ್ಯಾಳಿ ಹದಿಬಿದಿ ಆಗ್ಬಿಡ್ತದೆ. ದೊಡ್ಡ ಬ್ಯಾಳಿ ಇದ್ದಿದ್ದು ಲೇಟಾಗಿ ಕುದಿತಾವು, ಅವು ಸಣ್ಣ ಏನು ಬ್ಯಾಳಿ ಇರ್ತಾವಲ್ಲ ಕುದ್ದು ಬಿಡ್ತಾವು, ಚುನಾಣ ಆಗೋದಿಲ್ಲ ಅದು ಹುಣಗ ಅದು. ಹೂನಾರೇನಕ ಸಾಕು ಸಾಕಾಗಿ ಹೋತ್ವ ಯವ್ವ. ಅವ್ನು ನುಚ್ಚು ಬ್ಯಾಳಿ ಸಾಣಿಸೋದು ಕೆರೋದು ಹೊಳೆ ಗುಂಡು ಭಾಳ ಬಿದ್ದಿತ್ತು, ಅವನ್ನ ಆರಿಸೋದು ಯವ್ವ ಇಡೀ 2 ದಿನ ಕುಂತಿದ್ವಲ್ಲ ಅಕ್ಕ. ಹ್ಞೂನವ ಯವ್ವ, ಹೊಳೆ ಅಂತ ಚಂದ ಕಡ್ಲಿ ಚೊಕ್ಕಗ ತೊಳೆದು ಒಣಗಿಸಿ ಹಾಕಿಟ್ಟು ಬಂದ್ರೆ ನಮ್ನಿ ಮಾಡಿಟ್ಟು ನೋಡಿ. ಅಲ್ಲ ಇದ್ರಾಗ ಸಣ್ಣ ಹುಡುಗಿದ್ನಂತ, ಪ್ರತಿ ಸತಿ ಹೋದ ಹಾಕ್ತಿದ್ದಲ್ಲವ, ಚಲೋ ಹಾಕ್ತಿದ್ದ. ಅವ ಏನೋ ಇದ್ದಿದ್ದಿಲ್ಲ ಅಂತ ಅವತ್ತು. ಯಾರಿದ್ರೆ ಏನವ ಯವ್ವ ಸಣ್ಣ ಹುಡುಗರು ಇದ್ರಂತೆ, ಹಾಕ್ತಾರೆ ಬಿಡು, ರೂಢಿ ಇರ್ಬೇಕಲ್ಲ. ಈಗ ಪ್ರತಿ ಸತಿ ಹಾಕೋರಾದ್ರೆ ಗೊತ್ತಿರ್ತತೆ ಹಿಂಗೆ ಹಾಕ್ಬೇಕು ಅನ್ನೋದು. ಯಾ ಹುಡುಗನ ನಿಂದ್ರಿಸಿ ಹೋಗಿದ್ನೆ ಏನ ಬಿಟ್ರೆ ಬಿಡ್ಬೇಕಿಲ್ಲವ. ಯವ್ವ ಎಲ್ಲರ ಸಾಕೋಬೇಕು ಕೂಡ ಅಥವಾ ಯವ್ವ ಅವತ್ತು. ಹಂಗಾಗಿ ನಾವು ಈಗ ಎಷ್ಟೊತ್ತರ ಯಾಕಾಗ್ಲಿವ ಇಸಿಸರ ಆಗಲಿ ಮನ್ಯಾಗ ಬಡ ಬಡ ಒಡೆದು ಒಬ್ರು ಅಕ್ಕ ಒಡೆದು ಕೊಡ್ತಾವ ಬಿಸುಕೊಲ್ನಾಗ, ನಾ ಬಡ ಬಡ ಒಂದು ಕೇರಿ ಸ್ವಚ್ಛ ಮಾಡ್ಕೊಂಡ್ಬಿಡ್ತೇವೆ ನೋಡ್ರೇನಕ್ಕ. ಯವ್ವ ಚಿಂತಿಲ್ಲದ ಬಿಡವ ನೀಲ ಅದು ಹಂಗಾದ್ರೆ. ಯವ್ವ ಹೊಟ್ಟಿ ತುಂಬ ಬಿಡು. ರಾತ್ರಿ ಊಟನೂ ಈಗ ಆಯ್ತು ನೋಡು ಕಮಲಕ್ಕ ನಂದು. ನೋಡು ಬರೀ ರೊಟ್ಟಿ ತಿಂದಾಳ ಅನ್ನ ಸರ ಉಣ್ಣಂದ್ರೆ ಉಣ್ಲಿಲ್ಲ, ಊಟ ಹೊಟ್ಟೆ ತುಂಬ ಆತಂತ. ಇಲ್ಲೇವ ನಿಮ್ಮ ಮನೆ ಕಡೆ ಬರೋ ಮುಂದೆ ಉಂಡ ಬಂದಿದ್ದು ನಾನು, ಹಂಗಾಗಿ ಹೊಟ್ಟಿಸ್ತಿದ್ರು ಬಿಡ ಕಮಲಕ್ಕ. ಒಲ್ಲೆಂದ್ರು ಕೇಳಿಲ್ವಾ ನೀವು? ಇಲ್ಲ ಒಂದು ಎಲ್ಲಿ ಹಿಡ್ಕಿದ್ರು ಕೊಡೆಯವ. ಐತಡಿ ಎಲ್ಲಿ ಹಿಡ್ಕಿ ಹಾಕಿಟ್ಟೆ ನೋಡಿಲ್ಲ, ಐತಡಿ ತಾಟ್ ಕೊಡ್ತೇನೆ. ಅವ್ರು ಏನಕ್ಕೆ ಬಂದು ನಮ್ಗೆ ಅರ್ಧ ಕೆಲಸ ಆಗೋರು ಮಾಡಿಲ್ವ ಅವ ಪಾಪ, ಬ್ಯಾಡ ಹತ್ರ ಕೇಳಿಲ್ಲ ನೀಲ, ಎಲ್ಲ ಕೇರಿ ಕೊಡೋದು ಮಾಡಿದ್ ನೋಡಿದ ಹುಡು ಆತು ಇವತ್ತು ಕೆಲಸ. ಹ್ಞೂ ಅವ್ರು ಏನಕ್ಕೆ ಬ್ಯಾಡ ಅಂದ್ರು ಪಾಪ, ಇವತ್ತು ಸಾಯದ್ಲು ಬಿಡುವ ಅಕ್ಕ. ನಮ್ದು ಮತ್ತೆ ಇಷ್ಟೊಂದು ಸಂಜಿತನ ಹಾಕಿತ್ತು ನೋಡು, ಮಧ್ಯಾಹ್ನ ಅಷ್ಟೊತ್ತಿ ಮುಗಿದ್ವಾರೇನಕ್ಕ ಕೆಲಸ ಆತು ನೋಡಿ. ನಮ್ಮ ಮನೆ ಬಂದು ಕುಂತು ಏನು ಕೆಲಸ ಬಿಡ ಒಬ್ರಿಗೊಬ್ರು ಆಸರಾಗುದವ. ಏನು ನಮಗಿಲ್ಲದಾಗ ಏನು ಕೊಡೋದೇ ಇಲ್ಲ ನೀವು. ಏನು ಒಟ್ಟು ಬಂದು ಕುಂತು ಮಾತು ಹೇಳಿದ್ರೆ ಏನಾಕತ್ತೆ, ಅದ ಮಾತಾಡ್ಕೊಂತ ಒಟ್ಟು ಕೆಲಸ ನೀವು ಮಾಡ್ತಿರ್ತೀರಿ. ನಾವು ಒಟ್ಟು ಕೈ ಗುಡಿದ್ರಿ ಏನಾಕತ್ತೋ ಕೈ ಏನು ಹರ್ಕೊಂಡು ಬೀಳ್ತತನ, ಅದಕ್ಕೇನಾತು ತಗೋರೇನಕ್ಕ ಹಾಕೋ ಎಲ್ಲಿ ಹಿಡ್ಕಿ ಅಗ್ಗಾಗೆ ಬಿಡ ಹಿತ್ತಲ್ದಾಗ. ಎಲ್ಲಿ ನಿಮ್ಮ ಹಿತ್ತಲ್ದಾಗ? ಹ್ಞೂ ವಜಾಕಾಗ ನೋಡು, ಹೋಗು ಮುಂದೆ ಹರ್ಕೊಂಡು ಹೋಗಿದ್ರೆ ಹರ್ಕೊಂಡು ಹೋಗಿ. ನಾಗಪ್ಪನ ಹಾಕೋತಾನೆ ಎಲ್ಲಿ ಹಿಡ್ಕಿ, ನೀನು ಹಾಕೊಂತಿ ವೈ ಹೋಗು ಮುಂದೆ ಅದ ನೋಡು. ಕೊಡ್ರಿ ವಯ್ಯವ ನಮ್ಗೆ ಎಲ್ಲಿ ಹಿಡ್ಕಿ ಬೇಕು, ಊಟ ಆದ್ಮೇಲೆ ದಿನ ರೂಢಿ ಬಿದ್ದುಬಿಟ್ಟಿರ್ತೈತಿ. ಮನ್ಯಾಗ ಇರ್ಲಿಕ್ಕೆ ಅದು ತಗಡ್ಡಾಡ್ಕೊಂತ ಬಂದು ಎಲ್ಲಿ ಅದು ಹಾಕೊಂತೀವಲ್ಲ, ನೀವು ಬಂದಾಗ ಕೊಡ್ತೀರಿ ರೂಢಿನ ನಮಗೆ. ಕೊಡಕಂಬ್ಲಕ್ಕ ಹೋಗು ಮುಂದೆ. ಅದ ನೋಡಿ ಹಿತ್ತಲ್ದಾಗ ಹರ್ಕೊಂಡು ಜಗ್ಗದ ನೋಡು. ಈಗ ಅವ್ರು ಮಕ್ಕೊಂಡಾರ ಅನ್ನಿಲ್ಲ, ಹಾಗ ಯಾರೇನಕ್ಕ ಎಲ್ಲಿ ಮಕ್ಕೋಬೇಕು ಹಂಗೆ ಕುಂತಾರ ನೋಡು. ಅವ್ರು ಮಲ್ಕೊಳ್ಳೋದಿಲ್ಲ, ಮಧ್ಯಾಹ್ನ ರಾತ್ರಿ ನಿದ್ದೆ ಹತ್ತದಿಲ್ಲ ಅಂತೇಳಿ ಅತ್ತಾಗೊಟ್ಟು ಇತ್ತಾಗೊಟ್ಟು ಅಡ್ಡಾಡಿ ಹೊತ್ಕೊಳ್ದು ಬಿಡ್ತಾರೆ. ಮಕ್ಕೊಳ್ಳೋದು ರೂಢಿನ ಇಲ್ಲ ಅವ್ರಿಗೆ. ಒಟ್ಟ ಏನೋ ನಡ ನೂಸ್ತು ಕಾಳು ನೂಸಕತ್ತಾವ ಅಂದ್ರೆ ನಿದ್ದೆ ಅದು ಹಚ್ಕೊಳ್ಳೋದಿಲ್ಲ, ಹಂಗೆ ಅಡ್ಡಾಗಿರ್ತಾರೆ ಅಲ್ಲಿ. ಪ್ರಕೃತಿ ಚಲೋ ಬಿಡ ಇವ. ಅವ್ರು ಹಂಗಾದಾಗ ನಾವೇ ಎಲ್ಲಿರ್ತಾವ ಏನು ಜಗ್ಗ ಕಾಯ್ಕೊಂತಾರವ. ಅವ್ರು ಕರೆದಿದ್ದು ಹೆಚ್ಚಿಗೆ ತಿನ್ನೋದಿಲ್ಲ, ಕಡ್ಲಿ ಬೆಳೆ ತಿಂದ್ರೇನ ಕಾಲು ನೋವು ಬರ್ತಾವಂತ ಅವ್ರಿಗಿನ. ಹಂಗಾಗಿ ಹಸೆ ಕೊಬ್ಬರಿ ತಿನ್ನೋದಿಲ್ಲ, ಆಗನ ಇದನ್ನ ಕಟ್ ನಡೆಸ್ತಾರ. ಹೆಚ್ಚಿಗೆ ಮೊಸರು ತಿನ್ನೋದಿಲ್ಲ, ಕೆಮ್ಮಿಸ್ತೈತೆ ಅಂತೇಳಿ. ನಮಗೆ ತಿನ್ನೋರಿಗೆ ನೀವು ಮಾಡ್ಕೊಂಡು ತಿನ್ರಿವ, ನಂದೇನು ಅದಕ್ಕೆ ಬೇಡ್ರಿ ನೀವು ಅಂತಾರೆ ಅವ್ರು. ಅವ್ರಂಗೆ ಬಾಯಿ ಕಟ್ಟೋದಾಗೋದಿಲ್ಲ ಬಿಡೆಯವ್ರೇನಕ್ಕ ನಮಗೆ. ಯವ್ವ ನಮ್ಗೇನು ಒಂದು ವಾರ ಕರ್ದಿ ತಿನ್ಲಿಕ್ಕಂದ್ರೆ ಯವ್ವ ಕರ್ದಿ ತಿಂದಿಲ್ಲ ಅಂತೆ. ಮತ್ತು ಬುಧವಾರ ಬಜಾರಿಗೆ ಹೋದಾಗ ಅತ್ತಾಗಿಂದ ಮೆಣ್ಸಿಕಾಯಿ ಹಿಡ್ಕೊಂಬಂದು ಮತ್ತೇನೈತಿ ತೊಂಬರೋದು, ಮನ್ಯಾಗ ಮಿರ್ಚಿ ಮತ್ತು ಬದ್ನಿಕಾಯಿ ಬಜ್ಜಿ ಮಾಡ್ಕೊಳ್ಳೋದು. ಒಟ್ಟು ಬೇಕಾ ಬಿಡ ನಮಗೆ. ಒಟ್ಟು ಕರ್ದಿದ್ದು ಏನಾರ ತಿಂದ್ರೆ ಸಮಾಧಾನ. ಅವ್ರ ಪ್ರಕೃತಿ ಜಗ್ಗಕ್ಕೆ ಹಾಕೊಂತಾರೆ ಬಿಡ ನಮ್ಮ ಅತ್ತೆಯರು. ಹೆಚ್ಚಿಗೆ ನಾವು ಜುಲ್ಮಿ ಮಾಡಿದ್ರೆ ಯವ್ವ ನಾವಲ್ಲೇವ ಯವ್ವ ನನಗೆ ಕೆಮ್ಮಿಸ್ತೈತಿ, ಮತ್ತು ಕೆಮ್ಮಕತ್ರ ನನಗೆ ತ್ರಾಸಕತಿ ಒಲ್ಲೆ ಅಂತೇಳಿ ನಾವು ಜುಕ್ಕ ಜುಲ್ಮಿ ಮಾಡಿದಷ್ಟೇ. ನಮ್ಮನೆ ಏನು ಸತಿ ಹಿಡ್ದಿರಂಗಿಲ್ಲ, ಅಷ್ಟು ಚಲೋ ಆಗಿರ್ತಾವೆ. ಒಂದು ತಿಂತಾರೆ ಅವ್ರು ಮಿರ್ಚಿ ಒಂದು ಬಜ್ಜಿ ಅಷ್ಟೇ, ಹೆಚ್ಚಿಗೆ ತಿನ್ನೋದಿಲ್ಲ ನೋಡಿ. ಒಟ್ಟ ನೀವು ತಿನ್ನುವಾರ ತಿನ್ರಿವ, ನಾನು ಮಾತ್ರ ಒಲ್ಲೆ ಅಂತಾರೆ. ಆರೋಗ್ಯ ಭಾಳ ಕಾಪಾಡ್ಕೊತಾರೆ ಅವರು. ವಯಸ್ಸಾದಾಗ ಹಂಗೆ ಇರ್ಬೇಕು ಬಿಡು. ಅವ್ರ ಪ್ರಕೃತಿ ಎಷ್ಟು ಕಾಯ್ಕೋತಾರೆ ನೋಡು. ಅವ್ರಿಗೆ ಹಂಗೆ ನಮಗೆ ಆಗೋದಿಲ್ಲ, ಬಾಯಿ ಕಟ್ಟೋದಾಗೋದಿಲ್ಲ. ಭಾರಿ ಚಲೋ ಬಿಡುವ ಸಿಗವಾರ. ಈಗಿನ ಇವು ಚಪಾತಿ ದೋಸೆ ಇಡ್ಲಿ ಪಡ್ಡು ಮಾಡ್ತಿರುವ ನೀವು. ನಮ್ಮ ಕಾಲ ಹಿಂಗೆ ಮಾಡತ್ತಿದ್ದಿಲ್ಲ ಬಿಡು, ಬರೇ ರೊಟ್ಟಿ
ಮೂರು ಹೊತ್ತು ರೊಟ್ಟಿ ಹಿಂಗೆ ಇದು ನುಚ್ಚು ಮುದ್ದಿ ಜೋಳದ ಮುದ್ದಿ ಇಂಥದ್ದು ಮಾಡ್ಕೊಂಡು ತಿಂತಿದ್ವಿ. ಈಗ ನಿಮ್ಗೆ ನಾಷ್ಟ ಬೇಕು ಯವ್ವ, ನಾವು ಮೊದ್ಲು ಬರೀ ರೊಟ್ಟಿ ತಿಂತಿದ್ದು ಬಿಡು ನಾವು ಅಂತಾರ ಅವ್ರು. ಹೌದು ಕಮಲಕ್ಕ, ಹಂಗಾಗಿ ಹಿಂದಿನ ಮಂದಿ ಗಟ್ಟಿವ ಅವ್ರು. ಇನ್ನೂ ನಾವು ಇಷ್ಟು ರೊಟ್ಟಿ ತಿಂತೇವಿ, ರೊಟ್ಟಿ ಮಾಡ್ಕೊಂಡು ತಿಂತೇವಿ. ನಮ್ಮ ಮಕ್ಳು ಏನು ತಿಂತಾವ ಯವ್ವ, ಒಂದು ರೊಟ್ಟಿ ತಿನ್ಬೇಕಾದ್ರೆ ಒಯ್ ಅದು ಅಲ್ಲಿ ಇದು ಅಲ್ಲೇ ಪಡ್ಡು ಬೇಕು ಇಡ್ಲಿ ಬೇಕು ದಾಸೆ ಬೇಕಂತ ನಿಂದಿರ್ತಾರೆ. ಹಂಗೆ ಅವನು ದೋಸೆ ಮಾಡ ಮತ್ತು ಒಟ್ಟು ದೋಸೆ ಮಾಡಿದಾಗ ಏನು ಬಿಡು ಭಾಳ ಹರಿವಿರಂಗಿಲ್ಲ. ಇಡ್ಲಿ ಮಾಡಿದ ಅಂಕರ ಸಾಂಬಾರಿಗೆ ಒಂದು ಡಬ್ರಿ, ಚಟ್ನಿ ಒಂದು ಡಬ್ರಿ, ಅವು ಇಡ್ಲಿ ಇವು ಪಾತ್ರೆ ಯವ್ವ, ಮತ್ತು ಅದಕ್ಕೊಂದು ಬಟ್ಲ ಯವ್ವ, ನಾವಲ್ಲೇ ಯವ್ವ ತಿಕ್ಕಿ ಸಾಕಾಗಿ ಹೋಗತ್ತವತ್ತು ಇಡ್ಲಿ ಹಾಕಿದ್ದಿನ ಅದೆಲ್ಲ ಏನಿಲ್ಲ ಜಗ್ಗು ಸಾಮಾನ ಕೊಡ್ತಾವು. ಇಡ್ಲಿ ಮಾಡಿದಾಗ ಇನ್ನು ಪಡ್ಡು ದೋಸೆ ಮಾಡಿದಾಗ ಅಷ್ಟು ಕೊಡೋದಿಲ್ಲ. ಏನು ಅಲ್ಲೇ ತಾಟ್ನಾಗ ಕೊಟ್ಟು ಚಟ್ನಿ ಮತ್ತು ಪಲ್ಯ ದೋಸೆ ಪಡ್ಡು ಮಾಡ್ದಾಗ ಹಾಕೊಂಡು ತಿಂತಾರೆ. ಇವಾಗ ಮತ್ತು ಇಡ್ಲಿ ಮಾಡಿದಾಗ ಮತ್ತು ಅದಕ್ಕೆ ಸಾಂಬಾರಿಗೆ ಒಂದು ಬಟ್ಲ ಮತ್ತು ಚಟ್ನಿ ಒಂದು ಬಟ್ಲ ಚಮಚೆ ಯವ್ವ ಜಗ್ಗು ಕೊಡ್ತಾವ್ರು ಸಾಮಾನು. ಚಿಪ್ರೆ ಪ್ರೇಮಕ್ಕ ಜಂಪರ ಹೊಲಿತಾನೆ ಕೇಳ್ಯಾವ, ಮನೆ ಕೇಳಿದ್ರೆ ಲಗ್ನ ಐತಿ ಅಂತಂದ್ಲು. ಏನು ಮತ್ತು ಲಗ್ನ ಮುಗಿದ ಮಾತಾತ ಏನು ಹೊಲಿತಾ ಅಂತ ಇಲ್ಲ ಅಂತ ಬೇರೆದ್ರ ಕಡೆ ಹಾಕು ನನ್ನ ಕೇಳ್ಯಾವ ತಗೋದ್ರೆ ನಾವು ಒಂದಿಟ್ಟೆ ಹೇಳ್ತಾನೆ ತಡಿ ಕಮ್ಲಕ್ಕ. 2 ತಿಂಗಳಾತ್ ನೋಡು ನಂದು ಜಂಪರ್ ಕೊಟ್ಟು ಬಂದು ಇನ್ನೂ ಹೊಲ್ದಿಲ್ಲ. ಏಕೆ ಅಂತ ಹೊಲಿಕ್ಕೆ ಹೊಲಿಲಿಕ್ಕಂದು ಕೊಡು ನೀನು ತನ್ನಗ ಅದನ್ನು ಬೇರೆ ಕಡೆ ಹೊಲಿಸ್ತೇನೆ ಅಂತ ಇಸ್ಕೊಂಡು ಬರ್ತೇನೆ ತಡಿ, ಇವತ್ತು ಹೋಗಿ ಕೇಳಿ ಬರ್ತೇನೆ ತಡಿ ಕಮ್ಲಕ್ಕ ಹೋದ್ನಿ ಅಂದ್ರೆ. ಯವ್ವ ನಾಳೆ ಮಾವನ ಹತ್ತಿನ ಬೆಟ್ಟ ಬರ್ತೇನೆ ಬಿ, ಮುಂಜಾನೆ ಹೋಗಿ ಸಂಜೆ ಕೊಳ ಬಂದ್ಬಿಡ್ತೇನೆ. ಮುಂಜಾನೆ ಹೋಗಿ ಬರಲ್ಲ ಬಿ ಊರಿಗೆ ಹಂಗಾರ. ಹೊಲಕ್ಕದು ಹರಗಾಕೊಂಡ್ರಂತೆಪ್ಪ ಅವ್ರು. ಏನು ಬೆಟ್ಟ ಆಗುದಿಲ್ಲ ನೋಡು, ಮತ್ತು ಹೊಲಕ್ಕದು ಹೋಗಿರ್ತಾರೆ ಅವರು. ಏನು ಮತ್ತು ಹೊರಗುದು ಒಂದಿನ ಮುಗಿದ್ಮೇಲೆ ಹೋಗಿ ಬರ್ತಿದ್ದಲ್ಲ. ಹೊಲ ಹರ್ಗುದು ಯಾವ ಮುಗಿತೈತೆ ಬಿಡ್ಬೇ, ಮತ್ತು ಹೊಲದ ಕೆಲಸ ಅವ್ರು ಚಲೋ ಆಕ್ಕವ. ಮತ್ತೀಗ ಅದಕ್ಕೆ ಹೋಗೇ ಬಂದ್ಬಿಡ್ತೇನೆ ತಗೋ. ಫೋನ್ ಹಚ್ಚಿ ಹೇಳ್ತೇನೆ ಮಾವಿಗೆ ಇವತ್ತು ನಾಳೆ ಬರ್ತೇನೆ ಈ ಮಾವ ಅಂತ ಹೇಳಿ ಹೋಗಿ ಹೊಲ್ದಾಗಿದ್ರು ಇರೋಲ್ರ ಬಿಡ, ಅಲ್ಲೇ ಹೋಗಿ ಬೆಟ್ಟಾಗಿ ಸಂಚನೆ ಇದ್ದು ಬರ್ತೇನೆ ಇತ್ತಾಗ. ಹೋಗೋದು ಬರೋದು ಆಕತ್ ನೋಡು, ಒಂದಿನ ಇದ್ದಾರ ಬಾ. ಇಲ್ಲಿ ಬೇ ಕೆಲಸ ಅದಾವ ನಾನು. ಹಂಗಾಗಿ ಮತ್ತೀಗ ನೋಡು ಪಾಪ ಜೀವನ ನಡ್ಸಕತ್ತನ ಆತನ ಅತ್ತಿ ಮಾವ. ಈಗ ನಾನು ಮತ್ತೆ ತಗ ಕಾಲೇಜಿಗೆ ಅದು ಹೋದ್ನಿ ಅಂದ್ರೆ ಮತ್ತಿನ್ನು ಹೊಳ್ಳಿ ಬರೋದು ಲೇಟ್ ಆಗತ್ತಂದೆ. ಹಾಗಾಗಿ ಹೋಗೋದಾಗೋದಿಲ್ಲ, ಬರೀ ಫೋನೇ ಮಾತಾಡೋದಾಕತ್ತಿ. ಹೋಗಿ ಬೆಟ್ಟಾರ ಬಂದ್ರತ ಅಂತ ಹೇಳಿ ಅದಕ್ಕೆ ನಾಳೆ ಹೋದ್ರತ ಅಂತ ಹೇಳಿ ಅದಕ್ಕೆ ವಿಚಾರ ಮಾಡಿದ್ದೀನಿ. ಹೋಗಿ ಬಂದ್ಬಿಡ್ಲೇ ನಾಳೆ ಹಂಗಾರೆ. ಅಷ್ಟು ಮಾಡ್ತೀಪ ಹಂಗಾರೆ ಮುಂಜಾನೆ ದೌಡ ಹೋಗ್ಬಿಡು, ಬಿಸಿಲಾಗುರಾಗನ ಹೋಗು. ಮುಂಜಾನೆ 8 ಬಸ್ಸಿಗೆ ಹೋಗ, ಮತ್ತಲ್ಲೊಂದು 10 ಸುಮಾರು ಅನ್ನೋ ಅಷ್ಟೊತ್ತಿಗೆ ಇದ್ದೆ ಅಂದರೆ ಬೆಟ್ಟ ಬರ್ತಾರೆ ನೋಡೋಣ. ನಾಳೆ ಒಂದಿನ ಮತ್ತೇನು ಮನೆಯಾಗಿರ್ತಾರೆ ಏನು ಮಾಡ್ತಾರೆ ಹೇಳ್ತೇನೆ. ಹೊಲ್ದಾಗಾರ ಕೆಲಸ ಮುಗಿಸ್ಕೊಂಡು ದೌಡ್ ಬಾಯನ್ನ ಹಿಂಗೆ ಅಪ್ಪೆ ಬರಕತ್ತಾನ ಅಂತ ಹೇಳ್ತೇನೆ. ನಾನು ಹೇಳ್ತೇನೆ, ನೀನು ಫೋನ್ ಹಚ್ಚಿ ಹೇಳ, ವೈನಿ ಜೊತೆ ಮಾತಾಡ್ತೇನೆ ನಾನು, ಹಿಂಗೆ ಬರಕತ್ತಾನ ಅಪ್ಪೆ ಅಂತಂದು. ಹೋಗಿ ಬೇಟೆಗಾರ ಆಗಿ ಬಾಪ ಒಟ್ಟು ಏನಾರ ನೀನು ಮೊದ್ಲಾರ ಹೇಳಿದ್ರೆ ಒಂದಿಟ್ಟು ಏನಾರ ಒಣ ಚುಮ್ಮರಿ ಚಕ್ಲೀರ ಮಾಡಿಡ್ತಿದ್ದೆ ಒಯ್ತಿದ್ದಿ. ಈ ಟೈಮ ಇಲ್ಲಿ ನೋಡಿ ಈಗ ಇದನ್ನು ಅಕ್ಕಿ ಇಟ್ಟೋದು ಹಾಕಿಸ್ಕೊಂಬರ್ಬೇಕು, ಗಿರ್ನಿಗೆ ಹೊತ್ತ ಹಾಕತಿ. ಒಂಚೂರು ಏನರ ಬೇಕ್ರೆ ಅಂದು ತೊಗೊಂಡು ಹೋಗು. ಹಂಗೆ ಹೋಗ್ಬೇಡ, ಬರೋಕೆ ಇಲ್ಲ ಹಣ್ಣು ಅದನ್ನೆಲ್ಲ ತೊಗೊಂಡು ಹೋಗೇನ. ಹ್ಞೂ ಬೇ ಆತ. ನಾನು ಏನು ನಾಳೆ ಹೋಗೋದಿದ್ದಿದ್ದಿಲ್ಲ, ಮತ್ತು ಇವು ಕಾಲೇಜಿನೂ ಪಟ್ನೇನ್ರ ಮತ್ತು ಹೋಗೋದು ಬಂತು ಕಾಲೇಜಿಗೆ ಅಂತಂದ್ರೆ ಮತ್ತೆ ಭೇಟಿ ಆಗೋದಿಲ್ಲ ಬೇ. ಅದಕ್ಕೆ ದಿಡ್ರನ್ನ ಹೋಗೋದು ನಿರ್ಧಾರ ಆತು ನೋಡು. ಇರ್ಲಿ ಬಿಡು ಬೇ, ಏನಾರ ಅಲ್ಲೇ ಹೊರಗೆ ಹಣ್ಣು ಬೇಕ್ರಾಗ ಬ್ರೆಡ್ ಬಿಸ್ಕಿಟ್ ದಾನಿ ಅದನ್ನೆಲ್ಲ ಒಯ್ತೀನಿ ತಗೋಬೇ. ಬರ್ತೀನಿ ಅವ ನೀನು ಊರಿಗೆ ಹೋಗ್ಬರೋಣಂತ. ಒಲ್ಲೆಪ್ಪ ನಮ್ಮ ಮೊನ್ನೆ ಹೋಗಿ ಬಂದೇನಿ, 15-20 ದಿನ ಹೋಗಿ ಬಂದೇನಿ. ಹೊಲ್ದಾಗ ಹರಗು ನಡೆದತಿ, ಹೊರಗಾಕದು ಹೊಂಟಾರ ನಿಮ್ಮ ಅಪ್ಪರ ಕಾಕರು ಬುತ್ತಿ ಅದು ಕಟ್ಬೇಕು. ಹೊಲಕ್ಕದು ಆಳು ಬಂದಿರ್ತಾರ, ಬೇಡ ಮಚ್ಚಿಗೆ ಹೋಗ್ಬೇಕಾಕಳ. ಮತ್ತು ಮುಂಜಾನೆ ಏನು ಇರುವುದಿಲ್ಲ ಏನಿಲ್ಲ ಬಿಡಪ್ಪ. ಏನು ಹುಡು ಹೋಗೋದು ಮುಂಜಾನೆ ಎದ್ದು ಮತ್ತು ಹುಡು ಬರೋದು ಸಂಜೆ ಹೊತ್ಲೆ. ಏನು ಇದ್ದಂಗಲ್ಲ ಬಿಟ್ಟಂಗಲ್ಲ, ಬಸ್ನಾಗ ಹೊತ್ತು ಹೋಗ್ಬಿಡ್ತೈತಿ. ಬೇಡಪ್ಪ ನೀವು ಹೋಗಿ ಬಾ ಹಂಗಾರೆ ಮುಂಜಾನೆ. ಕಾಕನ ಬೈಕ್ ತೊಗೊಂಡು ಹೋಗಿ ಬಂದ್ಬಿಡ್ಲೆ. ಬೇಡ ಪಾಪ, ಯಾಕೆ ಒಂದು ತಾಸು ಲೇಟ್ ಆದ್ರೂ ಚಿಂತಿಲ್ಲ, ಬೇಡ ದೂರ ಆಕತಿ ಊರು. ಮರೇ ಬೇಡಪ್ಪ, ನೀವು ಮತ್ತೆ ಗಾಡಿ ತೊಗೊಂಡು ಹೋದ ನಮ್ಮ ಜೀವ ಇರೋದಿಲ್ಲ. ಮರೇ ಬೇಡ, ಬಸ್ಸಿಗೆ ಹೋಗಿ ಬಸ್ಸಿಗೆ ಬಾ, ಆರಾಮು ಬಸ್ಸಿಗೆ ಹೋಗು, ಆರಾಮ್ ಬಸ್ಸಿಗೆ ಬಾ. ಸಂಜೆ ಸುಮ್ಮನೆ ಜಗ್ ಇದು ಮುಂಜಾನೆ ದೌಡ ಹೋದೆ ಅಂದ್ರೆ ಗದ್ಲು ಇರಂಗಿಲ್ಲ, ಬಸ್ ಲೇಟಾಗಿ ಹೋಗುತ್ತಲೆ ಗದ್ಲು ಕೊಡ್ತಾವೆ. ಬೇಡ ಇದು ಗಾಡಿ ತೊಗೊಂಡು ಹೋಗ್ಬೇಡಪ್ಪ ನೀನು. ಮತ್ತು ಯಾರ ಜೊತೆ ನಿಮ್ಮ ಅಪ್ಪರನ್ನದು ಕಳಿಸ್ತಿದ್ದೆ ನಾನು, ಹಂಗ ಜೊತೆ ಆದ್ರೂ ಹೋಗಿ ಬಂದುಬಿಡ್ತಿದ್ರಿ ಪಟ್ನ. ಮತ್ತು ಅವರು ಹೊಲಕ್ಕದು ಹರಗಾಕೊಂಡ್ರೆ ಬರೋದಿಲ್ಲ ಅವ್ರು. ಬೇಡಪ್ಪ ಇದಕ್ಕೆ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಾ. ಇಲ್ಲಿ ತಗೋಬೇ, ಸೌಕಾಸ ಬರ್ತೇನೆ ಗಾಡ್ಯಾಗ. ಬೇಡಪ್ಪ ಹೇಳೋದು ಕೇಳು, ಬೇಡಪ್ಪ ನೀವು ಮತ್ತೆ ಸಣ್ಣರಾಕಿರಿ ಸುಮ್ಮನೆ ಎದಕ್ಕೆ ಬೇಕು ಗಾಡ್ಯಾಗ ಹೋಗೋದು, ಬಸ್ಸಿಗೆ ಹೋಗ್ಬಾರಪ್ಪ ನೀನು. ಹೇಳಿದ್ರೆ ಕೇಳ್ತು ನೋಡು ಅವ್ವ. ಆಯ್ತು ಬಿಡ್ಬಿ ಹಂಗಾರ, ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತೇನೆ ತಗೋ ಹಂಗಾರೆ. ಬೇಕ್ರಿ ಅದು ಮತ್ತು ಮುಂಜಾನೆ ದೌಡು ಕದ ತೆಗಿದಿಲ್ಲಪ್ಪ ಅವು. ಮತ್ತು ನೀ ದೌಡು ಮತ್ತು ಎಂಟಂದ್ರೆ ಮತ್ತೆ ಉಳ್ಕ ತಯಾರಾಗಿ ನಿಂದಿರ್ತೀನಿ ನೀನು. ಈಗ ಸಂಜೆ ಮುಂದೆ ಹೋಗಿ ಎಲ್ಲ ಬ್ರೆಡ್ ಬಿಸ್ಕಿಟ್ ದಾನಿ ಬಾಳೆಹಣ್ಣು ಮತ್ತು ಶೇಬು ಹಣ್ಣು ಒಂದು ತಮ್ಮಂದು ಇಟ್ಕೊಂಡ್ಬಿಡು, ಚೀಲ್ದಾಗ ಹಾಕಿ. ಮುಂಜಾನೆ ಪಟ್ನ ನಾಷ್ಟ ಇದು ಚಹಾ ಕುಡ್ದವನ ಒಂದು ಇಟ್ಟೆಲ್ಲ ದೌಡದ್ದು ನಾನು ನಾಷ್ಟ ಮಾಡ್ತೀನಿ. ಚಹಾ ಕುಡ್ದವನ ಮುಂಜಾನೆ ದೌಡು ಹೋಗ್ಬಿಡು ನೀನು, ಬೆಟ್ಟಾಗಿ ಬರೀ ಅಂತ. ಆಯ್ತು ಬೇ, ನಾನು ಸಂಜೆ ಮುಂದೆ ಕಡೆ ಹೋದ್ನಿ ಅಂದ್ರೆ ತೊಗೊಂಬಂದು ಇಟ್ಕೊಂಡ್ಬಿಡ್ತೇನೆ ತಗೋ ಹಂಗಾರೆ. ಲಕ್ಷ್ಮಿ ಬರ್ತಿದ್ಲು, ಕಾಲೇಜ್ ಸುಟ್ಟಿ ಇಲ್ಲ ಅನ್ಬೇಕಿದೆ. ಕಿವೆನ್ನ ಪೇಪರ್ ನಡೆದಾವಂತೆ, ಪಾಕಿ ಬರೋದಿಲ್ಲ ಈಗ. ನೀ ಕರೆದ್ರು ಬರೋದಿಲ್ಲಕ್ಕಿ. ಪೇಪರ್ ಇರ್ಲಿಕ್ಕಂದ್ರೆ ಬರ್ತಿದ್ಲಕ್ಕಿ ನಿನ್ನ ಜೊತೆ. ಪೇಪರ್ ಅದಾವಲ್ಲ ಬರೋದಿಲ್ಲಕ್ಕಿ. ಹೋಗ್ಯಾಳ ಇವತ್ತೇನೋ ಪೇಪರ್ ಐತೆ ಅಂತ ಹೇಳಿ ಸೂಟಿ ಬಿಟ್ಟಿದ್ರಲ್ಲ, ಈಗ ಹೋಗ್ಯಾ ಅವಡು. ಹೌದು ನೋಡ್ಬೇಕು, ಪೇಪರ್ ಐತೆ ಅನ್ನತ್ತಿದ್ಲು. ಇರ್ಲಿ ಬಿಡು, ಮತ್ತೆ ಓದೋದು ಇರ್ತೈತಿ, ಮತ್ತು ಒಂದಿನ ವೇಸ್ಟ್ ಆಗ ಸುಮ್ಮನೆ. ನಾ ಹೋಗಿ ಬರ್ತೀನಿ ತಗೋಕಿ, ಓದ್ಕೊಂತ ಕುಂದ್ರವಲ್ಲಕ್ಕ ಹಂಗಾರೆ. ಮಾಮಾಗ ಫೋನ್ ಹಚ್ಚ ಊರಿಗೆ ಹೋಗಿ ನೀನು. ಯಾಕಂದ್ರೆ ಒಮ್ಮೆ ಮೇಗ ಹೊಲದು ಏನು ತರುವಿದ್ರೆ ಅದು ಪ್ಯಾಟಿಗೆ ಹೋಗ್ಬಿಡ್ತಾನ, ದೌಡ್ ಬರೋದಿಲ್ಲವ ಮಾವ. ಮತ್ತು ಅದ್ರ ಸಂಬಂಧ ಫೋನ್ ಹಚ್ಚಿ ಅವ್ನು ಬರಾಕತ್ತಾನೆ ಅಂತಂದು ಹೇಳಿಬಿಟ್ಟೆ ಅಂದ್ರೆ ಚಿಂತೆ ಇರೋದಿಲ್ಲ. ಅವರು ಇರ್ತಾರ ಬಿಡ್ತಾರ ಮನ್ಯಾಗ ಅನ್ನೋದು ಗೊತ್ತಾಗ್ಬಿಡ್ತೈತೆ, ಹೌದಿಲ್ಲ. ಈಗ ಮದುವೆ ಸೀಸನ್ ಒಂದ ಯಾರವ್ರ ಈಗ ಓಣೆ ಲಗ್ನ ಅದಿತ್ತಂದ್ರೆ ಮತ್ತೀಗ ಮನೆ ತರಪಿಲ್ಲ ಒಬ್ರು ಹೋಗ್ಬೇಕಲ್ಲ, ಮತ್ತೆ ಹೋದ್ರಂದ್ರೆ ಭೇಟಿ ಆಗೋದಿಲ್ಲ. ಒಟ್ಟು ಕೇಳಪ್ಪ, ಕೇಳೇ ಹೋಗು.
ಆಯಿತು ಬೆಂಗಾರ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಕತೆಗಳನ್ನು ಒಂದೇ ಹಾಕ್ತೀನಿ ರೀ ಇವತ್ತು. ದಯವಿಟ್ಟು ಯಾರೋ ಬೇಜಾರಾಗಕ್ಕೆ ಹೋಗ್ಬಿಡಿ, 2 ಕತೆಗಳನ್ನು ಹಾಕ್ತೀನಿ ಅಂತ ಹೇಳಿದ್ದೀರಿ, ನನಗೆ ಹುಷಾರಿಲ್ಲರಿ. ಹಾಗಾಗಿ ಎಲ್ಲರೂ ಮತ್ತು ಕಾಯ್ತಿರ್ತೀರಿ, ಹಾಗಾಗಿ ಒಂದು ಕತೆಯಾರ ಹಾಕಿದಾರತ್ತ ಅಂಥೇಳಿ ಕತೆಯನ್ನು ಇವತ್ತು ಮಾಡಿ ಹಾಕಕತ್ತೀನಿ ರೀ. ದಯವಿಟ್ಟು ಕ್ಷಮೆ ಇರಲಿ ರೀ. ಮತ್ತು ನನಗೆ ಹುಷಾರಾದ್ಮೇಲೆ 2 ಕತೆಗಳನ್ನು ನಾನು ಹಾಕ್ತೀನಿ ರೀ. ದಯವಿಟ್ಟು ಕ್ಷಮೆ ಇರಲಿ ರೀ. ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇನೋ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ. ಮುಂದಿನ ಕತೆಯಲ್ಲಿ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್. ಧನ್ಯವಾದಗಳು ರೀ ಎಲ್ಲರಿಗೂ.